ANMR ನ್ಯೂಸ್ಗೆ ಸ್ವಾಗತ. ಹಳೆಯ ವಿದ್ಯಾರ್ಥಿಗಳ ಸಮ್ಮಿಲನ 2023ರ ಕಾರ್ಯಕ್ರಮ. ವಿದ್ಯಾರ್ಥಿಗಳಿಗೆ ಧನಾತ್ಮಕ ಚಿಂತನೆ ಅಗತ್ಯ. ಡಾಕ್ಟರ್ ಸಂತೋಷ್. ವಿದ್ಯಾರ್ಥಿಗಳು ಧನಾತ್ಮಕ ಚಿಂತನೆಗಳನ್ನು ಅಳವಡಿಸಿಕೊಂಡಾಗ ಮಾತ್ರ ಜೀವನದಲ್ಲಿ ಏನಾದರೂ ಉತ್ತಮ ಸಾಧನೆ ಮಾಡಲು ಸಾಧ್ಯವಾಗುತ್ತದೆ ಎಂದು ಜವಾಹರ್ ನವೋದಯ ವಿದ್ಯಾಲಯದ 1998ನೇ ಸಾಲಿನ ಹಳೆಯ ವಿದ್ಯಾರ್ಥಿ ಡಾಕ್ಟರ್ ಸಂತೋಷ್ ರವರು ಅಭಿಪ್ರಾಯಪಟ್ಟರು. ಅವರು ತಾಲೂಕಿನ ಏನೆದೆಲೆ ಗ್ರಾಮದ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಸೋಮವಾರ ಹಮ್ಮಿಕೊಂಡಿದ್ದ ಹಳೆಯ ವಿದ್ಯಾರ್ಥಿಗಳ ಸಮ್ಮೇಳನ 2023ರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಇಂದಿನ ವಿದ್ಯಾರ್ಥಿಗಳಲ್ಲಿ ಧನಾತ್ಮಕ ಚಿಂತನೆಗಳು ಕಡಿಮೆಯಾಗುತ್ತಿದ್ದು 80% ಚಿಂತನೆಗಳು ಋಣಾತ್ಮಕವಾಗಿರುತ್ತವೆ. ಆದ್ದರಿಂದ ವಿದ್ಯಾರ್ಥಿ ಜೀವನದಲ್ಲಿಯೇ ಋಣಾತ್ಮಕ ಚಿಂತನೆಗಳನ್ನು ಅಳವಡಿಸಿಕೊಳ್ಳಬೇಕು ಎಂದರು. ಮನುಷ್ಯನಲ್ಲಿರುವ ಸಂವೇದನೆಗಳು ಅವರ ಹಿಡಿತದಲ್ಲಿದ್ದಾಗ ಮಾತ್ರ ಅವನಿಗೆ ಧನಾತ್ಮಕ ಚಿಂತನೆ ಸಾಧ್ಯವಾಗುತ್ತದೆ. ಕಲಿಕೆ ಎನ್ನುವುದು ನಿರಂತರವಾಗಿ ನಡೆಯುವಂಥದ್ದು. ಮಹಾನ್ ವ್ಯಕ್ತಿಗಳ ಜೀವನ ಸಾಧನೆಗಳನ್ನು ಪ್ರತಿಯೊಬ್ಬರೂ ಅಧ್ಯಯನ ಮಾಡುವ ಮೂಲಕ ಉತ್ತಮ ಮೌಲ್ಯಗಳನ್ನು ಹೊಂದಬೇಕು. ಈಗ ಚೆನ್ನಾಗಿ ಓದಿದರೆ ಮುಂದೆ ಒಳ್ಳೆಯ ಸ್ಥಾನವನ್ನು ಪಡೆಯುತ್ತೀರಾ ಎಂದು ತಿಳಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಉಮಾಶಂಕರ್ ರೆಡ್ಡಿ ಮಾತನಾಡಿದರು. ವಿವಿಧ ಸಾಂಸ್ಕೃತಿಗಳ ಹಾಗೂ ಕ್ರೀಡಾ ಸ್ಪರ್ಧೆಗಳಲ್ಲಿ ವಿಜೇತ ಮಕ್ಕಳಿಗೆ ಬಹುಮಾನಗಳನ್ನು ವಿತರಣೆ ಮಾಡಲಾಯಿತು. ಇನ್ನು ವಿದ್ಯಾಲಯದ ನಿವೃತ್ತ ಶಿಕ್ಷಕರಾದ ಸುಧಾಕರ್ ರೆಡ್ಡಿ, ಛಾಯಾನಾಥ್, ಗಣೇಶ್ ರವರಿಗೆ ಹಾಗೂ ವಿದ್ಯಾಲಯದಲ್ಲಿ ಸೇವೆ ಸಲ್ಲಿಸಿರುವ ಮಧುರಪ್ಪ, ಸೀನಪ್ಪ, ಈಶ್ವರಪ್ಪ, ಸೋಮಶೇಖರ್ ರವರನ್ನು ಹಳೆಯ ವಿದ್ಯಾರ್ಥಿಗಳು ಸನ್ಮಾನಿಸಿ ಗೌರವಿಸಿದರು. ಹಳೆ ವಿದ್ಯಾರ್ಥಿಗಳ ಸಮ್ಮೇಳನ ಕಾರ್ಯಕ್ರಮದ ಅಂಗವಾಗಿ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಹಳೆಯ ವಿದ್ಯಾರ್ಥಿಗಳ ಸಂಘದ ಡಿ ಚಂದ್ರಶೇಖರ್, ವಿದ್ಯಾಲಯದ ಪ್ರಾಂಶುಪಾಲ ಟಿ ಪಳನಿವೇಲು, ಉಪಪ್ರಾಂಶುಪಾಲ ಡಾಕ್ಟರ್ ರಾಮ್ ಅವತಾರ್, 1992ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳ ತಂಡ, ವಿವಿಧ ಸಾಲಿನ ಹಳೆಯ ವಿದ್ಯಾರ್ಥಿಗಳು ಸೇರಿದಂತೆ ವಿದ್ಯಾಲಯದ ಶಿಕ್ಷಕರು, ವಿದ್ಯಾರ್ಥಿಗಳು ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು.
ನೀವು ಇವಾಗ ಮುಗಿಸ್ಬಿಟ್ರೆ ನೀವು ಕರೆಕ್ಟಾ ಮುಗಿಸ್ಬೇಕಾಗಿಲ್ಲ ಕೀಪ್ ಇಟ್ ಫಾರ್ ಏನಾಗುತ್ತೆ ಅಂದರೆ ಮೈನಸ್ ಬಂದರೆ ಏನಾಗುತ್ತೆ ಹಂಗೆ ಎಲ್ಲ ಪಡಿಕೊಡ್ತಾರೆ ಹಾಗೆ ಇವತ್ತಿನ ಲೈಫಲ್ಲಿ ಸ್ವಲ್ಪ ಕಷ್ಟಪಟ್ಟು ಮುಂದೆ ಚೆನ್ನಾಗಿ ಮಾಡಿದ್ರೆ ನಿಮ್ಮ ಖುಷಿ ಇರೋದು 20 ವರ್ಷ ಖುಷಿ ಇರುತ್ತಲ್ಲ ಅದಕ್ಕೆ ಬಡ್ಡಿಯಾಗಿ 25 ವರ್ಷ ಆಗುತ್ತೆ 30 ವರ್ಷ ಆಗುತ್ತೆ 40 ವರ್ಷ ಆಗುತ್ತೆ ಲೈಫ್ ನಾವು ಖುಷಿ ಇರ್ತೀರ ಅದೆಲ್ಲ 80 ವರ್ಷ ನಾವು ಖುಷಿಗಳು ಕರೆಕ್ಟ್ ನಾವೆಲ್ಲ ಲೈಫಲ್ಲಿ ಎಲ್ಲ ಆಲ್ವೇಸ್ ಪಾಸಿಟಿವ್ ಥಿಂಕಿಂಗ್ ಯಾವತ್ತೂ ಕಷ್ಟಪಟ್ಟು ದುಃಖ ಪಡಬೇಡಿ ನಿಮ್ಮ ಮಾರ್ಕ್ಸ್ ಕಮ್ಮಿ ಬಂದಿದೆ ನನಗೆ ಕಷ್ಟ ಆಗ್ತದೆ ನನಗೆ ಇರೋದು ಕಷ್ಟ ಹೋಗೋದು ಕಷ್ಟ ಮೀನ್ಸ್ ಸಮಥಿಂಗ್ ಬಿಗ್ ಇಸ್ ವೇಟಿಂಗ್ ಫಾರ್ ಯು ಅರ್ಥ ಆಗ್ತಿದೆಯಾ ಸೊ